ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ನೀವು ಯಾವುದೇ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ನ ತೆಗಿಬೋದು ಜಸ್ಟ್ ಒಂದು ಕ್ಲಿಕ್ನಲ್ಲಿ. ಸೊ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ವಿಡಿಯೋನ ಕಡೆತಕ್ಕ ಸ್ಕಿಪ್ ಮಾಡಿದಾಗ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಬೇಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಒಂದು ಅಪ್ಲಿಕೇಶನ್ ಲಿಂಕ್ನ ಟೆಲಿಗ್ರಾಮ್ ಚಾನಲ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ, ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಅಪ್ಲಿಕೇಶನ್ ಹೆಸರು. ಸೊ ನಿಮಗೆ ಲೋಡ್ ಆಫ್ ಫೋಟೋ ಅಂತ ಇದ್ದಾರೆ, ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಯಾವ್ದು ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಜಸ್ಟ್ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದಿರುತ್ತೆ. ಸೊ ನಿಮಗೆ ಕೆಳಗಡೆ ಹಲವಾರು ಆಪ್ಷನ್ಸ್ ಇದೆ. ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಝೂಮ್ ಮಾಡ್ಕೋಬೋದು. ಅಂದರೆ ಮತ್ತೆ ಇಲ್ಲಿ ಮ್ಯಾನ್ಯುವಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ತಂದ್ರೆ ಇದು ಎರೇಸ್ ಆಗ್ತಾ ಬರುತ್ತೆ. ಅಕಸ್ಮಾತ್ ನೀವು ತಪ್ಪಾಗಿ ಏನಾದರೂ ಮಾಡಿದ್ರೆ ಅಂದರೆ ನೀವು ಇಲ್ಲಿ ರಿಪೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಇದು ಮತ್ತೆ ರೀಸ್ಟಾರ್ಟ್ ಮಾಡ್ಕೋಬೋದು. ಇಟ್ ಮೀನ್ಸ್ ನೀವು ರೀಬೂಟ್ ಮಾಡ್ಕೋಬೋದು ಇದನ್ನು. ಸೊ ಅದೇ ನೀವು ಇಲ್ಲಿ ಸೈಜ್ನ ಕೂಡ ಇಲ್ಲಿ ಸೆಲೆಕ್ಟ್ ಚೇಂಜ್ ಮಾಡ್ಕೋಬೋದು. ನೋಡ್ಬೋದು ಸೈಜ್ ಜಾಸ್ತಿ ಆಗಿದೆ. ಸೊ ಮ್ಯಾನ್ಯುವಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಜ್ ನೋಡ್ಬೋದು ಜಾಸ್ತಿ ಆಗಿದೆ. ಇನ್ನೂ ಕಡಿಮೆ ಕೊಡ್ತಿದ್ರೆ ಕಡಿಮೆನೂ ಕೂಡ ಆಗುತ್ತೆ. ಸೊ ಮ್ಯಾಜಿಕ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ಥರ ಬರುತ್ತೆ. ಸೊ ಅದರ ಸರೌಂಡಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಕ್ಲಿಯರ್ ಆಗುತ್ತೆ. ಅದಾದ ನಂತರ ಆಟೋ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೋ ಒಂದು ಕಲರ್ ಇರುತ್ತಲ್ಲ ಅದೊಂದು ಕಲರ್ ಮೇಲೆ ಸೆಲೆಕ್ಟ್ ಮಾಡಿ ನೋಡಿ. ಈಗ ಓಕೆ ಗೈಸ್, ನೋಡ್ಬೋದು ನಾನು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿದೆ. ಬ್ಲ್ಯಾಕ್ ಕಲರ್ ಪೂರ್ತಿ ಹೋಗಿ ನಿಮಗೆ ಜಸ್ಟ್ ವೈಟ್ ಕಲರ್ ಏನಿದೆ ಅದು ಮಾತ್ರ ಬಂದಿದೆ. ಸೊ ಈ ಕಡೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ಬೋದು ಬ್ಲ್ಯಾಕ್ ಕಲರ್ ಪೂರ್ತಿ ಹೋಗಿದೆ. ಜಸ್ಟ್ ನಿಮಗೆ ಇಲ್ಲಿ ಈ ಒಂದು ಫೋಟೋ ಬಂದಿದೆ ಮಾತ್ರ, ವೈಟ್ ಕಲರಲ್ಲಿ ಏನಿದೆ ಅದೆಲ್ಲ ಬಂದಿದೆ. ನಿಮಗೆಲ್ಲ ಆಟೋ ನಿಮ್ಮ ಕ್ಲಿಕ್ ಮಾಡ್ತು ಅಂದರೆ ಅದಕ್ಕೆ ಡಿಟೆಕ್ಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ತೆಗೆದಾಕುತ್ತೆ. ಗೈಸ್, ನೀವೇನಾದರೂ ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡ್ತಂದ್ರೆ ಹಲವಾರು ವೆಬ್ಸೈಟ್ಗಳು ಸಿಗುತ್ತೆ. ಬಟ್ ನಿಮಗೆ ಅದು ತುಂಬಾ ಟೈಮ್ ತಗೊಳ್ಳೋದು, ಯಾಕಂದರೆ ಅದು ಆ್ಯಡ್ಸ್ ನೋಡೋದಕ್ಕೆ. ಬಟ್ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಏನಿಲ್ಲ, ಜಸ್ಟ್ ಒಂದು ಕ್ಲಿಕ್ನಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಸೊ ಇದೆಲ್ಲ ಆದ ನಂತರ ನೀವು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸ್ಮೂತ್ನೆಸ್ನ ಕೊಡೋಕ್ಕಾಗುತ್ತೆ. ನೀವು ಸ್ಮೂತ್ನೆಸ್ ಜಾಸ್ತಿ ಕೊಟ್ಟಷ್ಟು ಸರ್ಫೇಸ್ ಅಂದರೆ ಎಂಡಿಂಗ್ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ, ಆ ಥರ ನೋಡ್ಬೋದು, ಈ ಥರ ಬರುತ್ತೆ. ಸೊ ನೀವು ಆದಷ್ಟು 1 ಇಲ್ಲ 0ನೇ ಇರಲಿ, 2 ಹೋಗೋ ಪರವಾಗಿಲ್ಲ, ಬಟ್ 1 ಇರಲಿ ಅನ್ಕೊತೀನಿ, ಅವಾಗ ಕರೆಕ್ಟಾಗಿ ಬರುತ್ತೆ ಎಲ್ಲದೂ. ಸೊ ಆಮೇಲೆ ನಾನು ಸೇಮಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಗೈಸ್, ಮುಗ್ದೋಯ್ತು. ಒಂದು ಆ್ಯಡ್ ಬರುತ್ತೆ ಇಂಟರ್ನೆಟ್ ಆನ್ ಮಾಡಿತ್ತು ಅಂದರೆ. ಸೊ ಇಂಟರ್ನೆಟ್ ಆಫ್ ಮಾಡಿದ್ರೆ ಇದು ಕೂಡ ಬರೋದಿಲ್ಲ. ಸೊ ಇಷ್ಟ ಆಯಿತು ಈ ಥರ ಒಂದು ವಿಡಿಯೋ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಡೋದು ಲೈಕ್ನ ಮಾಡಿ, ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.